ಏನೋ ಗೊತ್ತಿಲ್ಲ ಪಾರು, ಮೈಯೆಲ್ಲ ಕಲ್ಲಾದಂಗಾಯ್ತು, ಕಣ್ಣೆಲ್ಲ ಮಂಜಾದಂಗಾಯ್ತು, ಅಷ್ಟೇ ಕಾಲ ಗೊತ್ತಿರೋದು. ನಿಮ್ಗೇನು ಆಗಿಲ್ಲ, ಮೋಸ್ಟ್ಲಿ ಪೇಯ್ನ್ ಜಾಸ್ತಿಯಾಗಿ ಎಚ್ಚರ ತಪ್ಪೋದಂಗೆ ಆಗಿರ್ಬೇಕಷ್ಟೆ. ಅಯ್ಯೋ ಇಲ್ಲ ಪಾರು, ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆ? ನನಗೇನು ಆಗಿಲ್ಲ. ಅಯ್ಯೋ ಪೊಲೀಸ್ನವ್ರು ಬಂದ್ಬಿಟ್ಟವ್ರೆ, ಇವ್ರು ಯಾಕೆ ಬಂದರು? ಪರಶು ಅನ್ನ, ನೀವು ಎಚ್ಚರ ತಪ್ಪಿ ಬಿದ್ದಿದ್ದು ನಿಮ್ಮ ತಂಗಿ ಕೊಟ್ಟಿರೋ ಔಷಧಿಯಿಂದ ಅಂತಾನೆ ಊರೆಲ್ಲ ಸುದ್ದಿ. ಕ್ಲಿನಿಕ್ ಹತ್ರ ಜನ ಬರೋಕೆ ಹೆದರ್ತಿದ್ದಾರೆ. ಅದಕ್ಕೆ ನಮ್ಮ ಸಾಹೇಬ್ರು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಸೀಸ್ ಮಾಡೋಕೆ ಬಂದಿದ್ದಾರೆ. ಅಯ್ಯೋ ದೇವ್ರೆ, ಯಾವ ಕಾರಣಕ್ಕೂ ಕೆಲಸ ಮಾಡಬೇಡಿ ಇನ್ಸ್ಪೆಕ್ಟ್ರೆ. ನಾನೇ ಹೇಳ್ತಾ ಇದ್ದೀನಿ, ಇದರಲ್ಲಿ ನನ್ನ ತಂಗಿ ಪಾರದ ಯಾವುದೇ ತಪ್ಪಿಲ್ಲ. ಸಾರಿ ಪರ್ಸು ಅವರೇ, ನಮ್ಮ ಕೆಲಸ ನಮ್ಗೆ ಮಾಡಕ್ಕೆ ಬಿಟ್ಬಿಡಿ. ಇನ್ಸ್ಪೆಕ್ಟ್ರೇ, ಯಾರನ್ನು ಕೇಳಿ ಸೀಸ್ ಮಾಡ್ತಿದ್ದೀರಿ? ದಿನಾ, ರಶ್ಮಿ, ಲೀಲಾ, ಬನ್ನಿ ಅಲ್ಲ. ಇವಾಗ ಏನು ಹಿಡ್ಕೊ ಬಂದಿದ್ಯಾ ಕೈಯಲ್ಲಿ? ಏನಿಲ್ಲ ಕಣ್ಲ, ವಿಷಯ ಐತೆ, ಕೂತ್ಕೋ. ರಶ್ಮಿ ಕೂತ್ಕೊಳ್ಳವ. ರಾಮಸೂರು ಹಾಯ್, ಮತ್ತೆ ಆಸ್ತಿ ಪತ್ರ ಇಟ್ಕೊಂಬಂದವ್ರೆ. ಮಾವ, ಅಲ್ಲ ಯಾಕೆ ಮಾವ ಯಾವಾಗಲೂ ಹೀಗೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ನಲ್ವಾ, ನೀವು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ ಮಾವ. ನೀನು ಹೇಳಿದ ಮೇಲೂ ನಾನು ಏನೋ ಮಾಡಕ್ಕೆ ಬಂದಿದ್ದೀನಿ ಅಂದಮೇಲೆ ನನ್ನ ಮಾತನ್ನ ನೀನು ಮನಸ್ಸಿಗೆ ತಗೊಂಡು ಈ ನನ್ನ ಮಗನಿಗೆ ಸರಿ ದಾರಿಗೆ ತರೋ ಪ್ರಯತ್ನನೇ ಪಟ್ಟಿಲ್ಲ ಅಂತ. ಈಗ ಬೇರೆ ಏನು ಮಾಡೋದೈತೆ? ಲೇ, ದೇಶ ಕಾದು ಬಂದಿರೋನು ನಾನು, ಶತ್ರುಗಳ ಗುಂಡಿಗೆ ಎದೆ ಒಡ್ಡಿ ಬಂದವನು ನಾನು. ಅವ್ರ ಬುಲೆಟ್ಗೂ ನನ್ನನ್ನು ಮುಗಿಸೋ ತಾಕತ್ತಿರಲಿಲ್ಲ, ನೆನಪಿರಲಿ. ಇವಾಗ ನೀವು ಯಾಕ್ರಿ ತಲೆಗೆ ಸೂಟ್ ಮಾಡ್ತಿದ್ದೀರಾ? ಅದೇನು ವಿಷಯ ಅಂತ ಹೇಳಿ. ನೋಡೆ, ಈ ನನ್ನ ಮಗ ಕೇಳಿದ್ದನ್ನು ನಾನು ಕೊಡ್ತೀನಿ ಅಂದಮೇಲೆ ಕೊಡಲೇಬೇಕು. ರಶ್ಮಿಗೂ ಇವನಿಗೂ ಡೈವರ್ಸ್ ಕೊಡಬೇಕು ಅಂತ ಕೇಳಿದ್ದ, ಅದಕ್ಕೆ ಪತ್ರ ತಂದಿದ್ದೀನಿ. ಇವತ್ತು ಡೈವರ್ಸ್ ಮಾಡಿಸ್ಬಿಡ್ತೀನಿ. ಮಾವ, ಏನ್ ಮಾವ ಇದು? ಅಯ್ಯೋ, ನೀವು ಕಣ್ರಿ ನಿಜವಾದ ಅಪ್ಪ. ಅವ ಮೊದಲು ಇವ್ರನ್ನೇ ಅಪ್ಪ ಅಂತ ಹೇಳ್ಕೊಟ್ಬಿಟ್ಟು ಇವಾಗಲೂ ಇವ್ರನ್ನೇ ಅಪ್ಪ ಅಂತ ಹೇಳ್ಕೊಡ್ತಿದ್ಯಲ್ಲ. ಏ, ಖುಷಿಯಾಗಿರೋ ಹೊತ್ನಾಗೂ ಇವಂದೇನೋ ಒಂದು ಮಾತು ರೀ. ಕೊನೆಗೂ ನೀವು ಒಪ್ಕೊಂಡ್ರಲ್ಲ, ಬೋ ಖುಷಿ ಆಯ್ತು. ಮಾವ, ಏನ್ ಮಾವ ಇದೆಲ್ಲ? ನೋಡಮ್ಮ, ಬಂಗಾರದಂಗೆ ಬೆಳೆದಿದ್ದ ಮನೆಯಿಂದ ಇಲ್ಲಿ ಕರ್ಕೊಂಡು ಬಂದು ನರಕನ ಅನುಭವಿಸೋದು ನನಗೂ ಇಷ್ಟ ಇಲ್ಲ. ನಾನು ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು. ಇವನಿಗೆ ನಿನ್ನ ಮೇಲೆ ಪ್ರೀತಿನೇ ಇಲ್ಲ, ನಿನ್ನ ಕಂಡ್ರನೇ ಆಗಲ್ಲ ಅಂತಾನೆ. ಇವನು ನಿನ್ನ ಮುಖ ನೋಡಿದ್ರೆ ಹಿಂಸೆ ಪಟ್ಕೋತಾನೆ. ಇಷ್ಟೆಲ್ಲ ಆದಮೇಲೆ ಡೈವರ್ಸ್ ಆಗಲೇಬೇಕು ಅಲ್ವಾ? ತಗೊಳ್ಳೋ ಸೀನಾ, ಸೈನ್ ಹಾಕ್ಲ. ಪರವಾಗಿಲ್ಲ, ಅಪ್ಪ ಅಂದರೆ ಹಳೆ ಗುಜರಿ ಗಾಡಿ ಅಂದ್ಕೊಂಡಿದ್ದೆ. ಆದರೆ ನೀನು ದೇವ್ರು ಕಳಿಸಿರೋ ಅಯ್ಯಬ್ಬುಜ ಗಾಡಿ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಮೈ ಡ್ಯಾಡಿ ಈಸ್ ಮೈ ಹೀರೋ ಅಂತ ಒಂದು ಹಾಡೈತಲ್ಲ, ಇವತ್ತು ಹಾಡ್ಕೊಂಡು ಕಳೆ ಬಂತು ನೋಡು ನಿನ್ನಿಂದ. ಯಾರನ್ನ ಕೇಳಿ ಸೀಸ್ ಮಾಡ್ತಿದ್ದೀರಿ? ಇದು ನನ್ನ ಅಳಿಯ ಶಿವು, ಅವನ ಹೆಂಡತಿ ಪಾರ್ವತಿ ಕ್ಲಿನಿಕ್ಕು, ನೆನಪಿರಲಿ. ಯಜಮಾನ್ರೆ, ಇದು ಪ್ರಜಾಪ್ರಭುತ್ವ. ಜನ ಏನು ಹೇಳ್ತಾರೋ ಅದೇ ಫೈನಲ್ಲು. ಕಣ್ಣಾರೆ ಕಂಡು ಜನರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ. ನಾಳೆ ದಿನ ಈ ಕ್ಲಿನಿಕ್ಕಿಂದ ನಮ್ಮೂರಿಗೆ ಅಪಾಯ ಇದೆ, ಮುಚ್ಚಿ ಅಂತ ನಮ್ಮ ಹತ್ರ ಕೇಳ್ಕೊಂತಿದ್ದಾರೆ. ಅದಕ್ಕೆ ಸೀಸ್ ಮಾಡಕ್ ಬಂದಿದ್ದೀವಿ.
ಏನು ನಮ್ಮ ಪಾರ್ವತಿಯಿಂದ ಜನಕ್ಕೆ ತೊಂದರೆನಾ? ಎಲ್ಲೋ ನಿಮಗೆ ತಲೆ ಕೆಟ್ಟಿರಬೇಕು. ಪಾಪ ನಮ್ಮ ಮನೆಯಿಂದಲೇ ದೂರ ಆಗಿ ಎಷ್ಟೋ ವರ್ಷಗಳ ಕಾಲ ಸಿಟಿನಲ್ಲಿದ್ದು ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಡಾಕ್ಟ್ರು ಓದಿದ್ದಾಳೆ. ತುತ್ತಿಗೆ ಯಾಕೆ ತುಪ್ಪದ ಚಿಂತೆ, ಕೊತ್ತಿಗೆ ಯಾಕೆ ಸಂತೆ ಚಿಂತೆ ಅನ್ನೋ ಹಾಗೆ ನೀವು ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ಸುಮ್ಮನೆ ಇಲ್ಲಿಂದ ಹೊರಟುಬಿಡಿ. ಇದು ನನ್ನೂರು ಮಾರಿಗುಡಿ, ನಾನೆಲ್ಲ ನೋಡ್ಕೋತೀನಿ. ಇಲ್ಲ ಸರ್, ಈ ವಿಷಯದಲ್ಲಿ ನಾನು ಕಾನೂನು ಮಾತೇ ಕೇಳಬೇಕು. ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಅರಿವಾದ್ರೂ ಇದೆಯಾ ನಿಮಗೆ? ನನ್ನ ಅಳಿಯ ಶಿವು ಅವನ ತಂಗಿ ಮದುವೆ ಮಾಡಿದ ಮಾರನೇ ದಿವಸದಿಂದಲೂ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಕೆಲಸ ಶುರು ಮಾಡಿದ್ದ. ಇದರ ಅರ್ಥ ಏನು ಗೊತ್ತಾ? ಸಾಲ ಸೋಲ ಮಾಡಿ ಮದುವೆ ಮಾಡಿಸಿ ಜೇಬ್ ಖಾಲಿ ಆಗಿದ್ರು ಅವನು ರಕ್ತ ಬಸ್ದು ಕ್ಲಿನಿಕ್ ಶುರು ಮಾಡಿದ್ದಾನೆ. ಅಂಥದ್ರಲ್ಲಿ ನೀವು ಯಾರ್ದೋ ಮಾತು ಕಟ್ಕೊಂಡು ಸೀಸ್ ಮಾಡ್ತೀನಿ ಅಂದರೆ ಏನರ್ಥ? ಇಲ್ಲ, ಬಿಡೋದಿಲ್ಲ. ನಾಡು ಬಿಟ್ಟು ಸುಡುಗಾಡು ಬಿಡೋಲ್ಲ. ಯಾರೇ ಅಡ್ಡ ಬಂದರೂ ಈ ವೀರಭದ್ರ ಬಿಡಲ್ಲ. ಹೊರಡಿ, ಸುಮ್ಮನೆ ಮಾತಾಡಬೇಡಿ, ಹೊರಡ್ತಾ ಇರಿ. ಯಜಮಾನ್ರೆ, ನೀವು ತೂಕದ ವ್ಯಕ್ತಿ, ಊರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀರಾ. ಈ ವಿಷಯ ಎಲ್ರಿಗೂ ಗೊತ್ತು. ಆದ್ರೆ ನೀವು ಕ್ಲಿನಿಕ್ ವಿಷಯದಲ್ಲಿ ನಿಮ್ಮ ಅಳಿಯ ಮಗಳಿಗೆ ಸಪೋರ್ಟ್ ಮಾಡ್ತಾ ಜನರನ್ನ ಕಡೆಗಣಿಸ್ತಿದ್ದೀರಾ. ಇಂಥ ಕ್ಲಿನಿಕ್ ಬಂದ್ ಆಗ್ಲೇಬೇಕು ಯಜಮಾನ್ರೆ. ಯಜಮಾನ್ರೆ, ನೀವು ಕಾನೂನಿಗೆ ಗೌರವ ಕೊಡ್ತೀರಂತ ನಂಬಿದ್ವಿ. ನಮ್ಮ ಕೆಲಸ ನಮಗೆ ಮಾಡಕ್ ಬಿಟ್ಬಿಡಿ. ಅಯ್ಯೋ ಅಯ್ಯೋ ಸಾಹೇಬ್ರೆ, ನಿಮ್ಮ ಕಾಲು ಹಿಡ್ಕೋತೀನಿ. ಇದೇನು ಮಾಡ್ತಿದ್ದೀರಾ? ನಿಮ್ಮ ದಮ್ಮಯ್ಯ ಅಂತೀನಿ. ನಮ್ಮ ಪಾರು ಕನಸನ್ನ ನುಚ್ಚು ಮಾಡಬೇಡಿ. ಇದ್ರಾಗೆ ಅವ್ಳದ್ದೇನು ತಪ್ಪಿಲ್ಲ ಸಾಹೇಬ್ರೆ. ನಿಮ್ಮ ಕೈ ಮುಗಿ ಕೇಳಕತ್ತೀನಿ, ಅವಳ ಕನಸನ್ನ ನುಚ್ಚು ಮಾಡಬೇಡಿ ಸಾಹೇಬ್ರೆ. ಪಾರ್ವತಿ, ನೀನು ಕಂಡು ಕನಸೆಲ್ಲ ನುಚ್ಚು ನೂರಾಗೋಯ್ತಲ್ಲ. ಊರು ದೊರೆಯಾಗಿ ಊರು ದೇವರಾಗಿ ನಾನು ಏನು ಮಾಡೋಕ್ಕಾಗಲಿಲ್ವಲ್ಲೇ. ಏನೇ ಪಾರ್ವತಿ, ಅಹಂಕಾರದಲ್ಲಿ ನಿನ್ನ ಗಂಡನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀಯ. ನೋಡು, ಬೆಳಗ್ಗೆ ನಿನ್ನ ಫೋನು ಬಂತು, ರಾತ್ರಿ ಒಳಗಡೆ ನಿನ್ನ ಕ್ಲಿನಿಕ್ಕೆ ಮುಚ್ಚೋಗ್ತಾ ಇದೆ. ಇದು ಅವಕಾಶನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನನ್ನನ್ನು ನೋಡಿ ಕಲ್ತು. ಕ್ಷಮಿಸ್ಬಿಡಮ್ಮ, ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ಲ. ನಾನು ಏನಮ್ಮ ಮಾಡಲಿ? ದೇವರೇ ದೇವರೇ.